ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮೆರವಣಿಗೆಗೆ ಮೆರುಗು ತಂದ ವೀರಗಾಸೆ ಹಾಗೂ ಭದ್ರಕಾಳಿ ನರ್ತನ. ಈಗ ವಾರ್ತೆಗಳ ವಿವರ. ಕಳೆದ 10 ವರ್ಷಗಳಿಂದ ಚಿತ್ತವಾಡ್ಗಿಯ ಐಎಸ್ಆರ್ ಕಾರ್ಖಾನೆ ಕಬ್ಬು ನುರಿಸುವಿಕೆಯನ್ನ ಸ್ಥಗಿತಗೊಳಿಸಲಾಗಿದೆ. ಹಾಗಾಗಿ ಈಗಿನ ರಾಜ್ಯ ಸರ್ಕಾರ ಆದಷ್ಟು ಬೇಗ ಸ್ಥಳ ಗುರುತಿಸಿ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭಿಸಬೇಕೆಂದು ಹೊಸಪೇಟೆ ರೈತ ಸಂಘವು ಜಿಲ್ಲಾ ಉಸ್ತುವಾರಿ ಸಚಿವರ ದ್ವಾರ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದಾರೆ. ಹೀಗೆ ದಿನಾಂಕ 2ರಂದು ಟಿಬಿ ಡ್ಯಾಂನ ವೈಕುಂಠಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಹೊಸಪೇಟೆ ರೈತ ಸಂಘವು ಸಚಿವರನ್ನ ಭೇಟಿ ಮಾಡಿ ಹೊಸಪೇಟೆ ಅಕ್ಕಪಕ್ಕದಲ್ಲಿ ಆದಷ್ಟು ಬೇಗ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಿ ಕಬ್ಬು ಬೆಳೆ ರೈತರು ಅನುಭವಿಸುತ್ತಿರುವ ನಷ್ಟವನ್ನ ತಡೆಯಬೇಕೆಂದು ಆಗ್ರಹಿಸಿದ್ದಾರೆ. ನಾವು ಆಗಲೇಬೇಕಂತ ನಾವು ಓಪನ್ ಆಗಿ ಏನಂತ ಹೇಳಿದ್ರೆ ಎಲ್ಲ ಸಿಎಂ ಘೋಷಣೆ ಮಾಡ್ತೀವಿ. ಸರ್ ಎಲ್ಲರಿಗೂ ಒಪ್ಪಿಗೆ ಇದೆ ಸರ್. ಸರ್ಕಾರ ಏನೇ ತೀರ್ಮಾನ ತಗೊಂಡು ಸರ್ಕಾರ ಮಾಡಿದ್ರೆ ನಿಮಗೇನು ಆಗಬೇಕು ಕೂಡ ನಮ್ಗೆ ಏನಾಗುತ್ತೆ ಇಲ್ಲ ನಾವು ಹೋಗ್ತಿದ್ವಿ ಹೊಸಪೇಟೆ ತಾಲೂಕು ಹಾಗೆ ಅಂತ ನಾವು ಮಾಡ್ತೀನಿ ಅದು ಬೇರೆನೋ ಇದೆ. ನಮ್ಮ ನೀವು ನಮ್ಗೆ ಏನ್ ಬೇಕು ಒಂದು ತೀರ್ಮಾನ ರೈತರು ಸತ್ತು ಇಲ್ಲ ಹಾಸ್ಪಿಟಲ್ ಏನಿಲ್ಲ ಈ ಪರಿಸ್ಥಿತಿ ಆಗ್ಬಿಡುತ್ತೆ ನಮಗೆ. ಮನಸ್ಸು ಯಾರು ಮಾಡುವಂತ ಹಾಸ್ಪಿಟಲ್ ಒಳಗೆ ಏನಾಗಿದೆ ಗೊತ್ತಿಲ್ಲ. ಈ ಬಣ್ಣ ಬಿಟ್ಟರೆ ಬೇರೆ ಯಾವಿಲ್ಲ ಮತ್ತೆ ಜಮೀರಣ್ಣವರು ಬೇವಣ್ಣವರು ಎಲ್ಲರ ಮನೆ ಸಿಎಂ ಅಂತ ಮಾತಾಡಿದ್ದಾರೆ. ಆದಷ್ಟು ಬೇಗ ಒಂದು ಡಿಸಿಷನ್ ಹಾಸ್ಪಿಟಲ್ ರೈತರು ಬಹಳ ಕಷ್ಟ. ನೋಡ್ರಿ ರೈತರು ಸರ್ ಇವರೆಲ್ಲ ಇದ್ರ ಮೇಲೆ ಬಹಳ ಜವಾಬ್ದಾರಿ ಐತೆ. ಯಾಕಂದ್ರೆ ಬೇರೆ ಬೇರೆ ಇದೆಲ್ಲ ಎಲ್ಲ ಕೇರಿಗಳ ವಿಶ್ವಾಸ ಐತೆ. 2 ವರ್ಷ ಆಯ್ತು. ದಯಮಾಡಿ ಇಲ್ಲೇ ಅಂದ್ರೆ ನಾವು ಇಲ್ಲೇ ಅಂತ ಹೇಳ್ತೇವೆ. ಯಾಕಂದ್ರೆ ನಿಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು. ನಾವು ಇಲ್ಲೇ ಅಲ್ಲಿ ಅನ್ನೋದ್ರ ಬಗ್ಗೆ ನಾವು ಅದಕ್ಕೆ ಕೇಳ್ತಾ ಇಲ್ಲ. ದಯಮಾಡಿ ನೀವೆಲ್ಲರೂ ಕೂಡಿಗೆ ಮಾಡಿಲ್ಲ ಸರ್. ನಮ್ಮ ಗಣೇಶ್ ಬಾಬು ಎತ್ತಬಹುದು. ನಿಮ್ಮ ಮೇಲೆ ವಿಶ್ವಾಸ ಐತೆ ಮಾಡ್ತೀವಿ ಸರ್. ಅಷ್ಟೇ ಸರ್. ಮೊನ್ನೆ ಜೋಳ ಸಮಸ್ಯೆ ಆಗಿದೆ. ಫೋನ್ ಮಾಡ್ತಾರೆ ಇಮಿಡಿಯೇಟ್ ಮೀಟಿಂಗ್ ಮಾಡಿದ್ದು ಯಾರು ರೆಡ್ಡಿ ಯಾರು 40,000 ಏನೋ ಸಾಹೇಬ್ರು ಬಂದು ಬೇಗ ಬಂದು ರೆಸ್ಟ್ ಬಂದ್ಬಿಟ್ಟು ನಾವು ನೀವು ಒಂದು 25 ಜನ ಮೇನ್ ಪರ್ಸನ್ ವಿಚಾರ ಐತಲ್ಲ ಮಾತಾಡ್ತಾವ. ನಾವು ಏನಂತ ಹೇಳಲ್ಲ ಸರ್. ನಿಮಗೆ ಬಿಟ್ಬಿಟ್ಟಿವಿ. ನೀವೇ ಮಾಡ್ತೀವಿ ಬಿಡಿ ಸರ್. ಕಾರ್ಯಕ್ರಮ ವಿಮಾನ ಮನೆಗೆ ಹೋಗ್ಬಿಟ್ಟು ಹೋಗ್ಬೇಕಂತ ತೀರ್ಮಾನ ಮಾಡ್ತೀವಿ. ಅಲ್ಲಾದ್ರೂ ಭೇಟಿ ಎಲ್ಲ ನಾನು ನಿಮ್ಗೆ ಭೇಟಿ ಮಾಡ್ತೀವಿ.
ಹೀಗೆ ಸಭೆಯ ಬಳಿಕ ಹೊಸಪೇಟೆ ರೈತ ಸಂಘದ ಅಧ್ಯಕ್ಷ ಕಟಗಿ ಜಂಬಯ್ಯ ನಾಯಕ್ರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲು ಸ್ಥಳವನ್ನ ಗುರುತಿಸಿ ಆದಷ್ಟು ಬೇಗ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭಿಸಲು ಸಚಿವರಲ್ಲಿ ಕೋರಲಾಗಿ ದಿನಾಂಕ 20ರಂದು ಮುಖ್ಯಮಂತ್ರಿಗಳು ಹೊಸಪೇಟೆ ನಗರಕ್ಕೆ ಆಗಮಿಸಲಿದ್ದು ಅಂದಿನ ದಿನ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಸ್ಥಳವನ್ನ ಘೋಷಿಸಲಿದ್ದಾರೆಂದು ಸಚಿವರು ಭರವಸೆ ನೀಡಿದ್ದಾರೆಂದು ತಿಳಿಸಿದರು. ಹೊಸಪೇಟೆ ರೈತ ಸಂಘದಿಂದ ಮಾನ್ಯ ವಿಜಯನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂಥ ಮಾನ್ಯ ಜಮೀರ್ ಅಹಮದ್ ಸಾರ್ ಅವ್ರನ್ನ ಇವತ್ತಿನ ದಿವಸ ಟಿ ಬಿ ಡ್ಯಾಮ್ ವೈಕುಂಠದಲ್ಲಿ ನಾವು ಭೇಟಿಯಾಗಿದ್ವಿ. ಇವತ್ತು ಕಾರಣ ಏನಂತಂದರೆ ಹೊಸಪೇಟೆ ಸಕ್ಕರೆ ಫ್ಯಾಕ್ಟ್ರಿ 10 ವರ್ಷಗಳಿಂದ ನೆನೆಗುದ್ದಿ ಬಿದ್ದಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನಮಗೆ ಸಕ್ಕರೆ ಫ್ಯಾಕ್ಟ್ರಿ ಬಗ್ಗೆ ಭಾಳಷ್ಟು ಅವಶ್ಯಕತೆ ಇದೆ. ಈ ಭಾಗದ ರೈತರು ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮೊನ್ನೆ ಸರ್ಕಾರಕ್ಕೆ ನಾವು ಈ ಹಿಂದೆ ಒಂದು ಒತ್ತಾಯನ ಮಾಡಿದ್ವಿ. ಈಗ ಫ್ಯಾಕ್ಟ್ರಿ ಯಾವಾಗ ಆಗ್ತೀರಿ, ಈಗ ಯಾವ ಸ್ಥಳದಲ್ಲಿ ಆಗ್ತೀರಿ ಅಂತಂದೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನು ನಾವೆಲ್ಲ ರೈತ ಸಂಘದಲ್ಲಿ ಕೇಳಿದ್ವಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು 2 ತಿಂಗಳ ಒಳಗಡೆ ನಾವು ಫ್ಯಾಕ್ಟ್ರಿಯನ್ನು ಹಾಕೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಇದೇ ತಿಂಗಳು 20ನೇ ತಾರೀಕಿಗೆ ಬರ್ತಿದ್ದಾರೆ, ನಿಮಗೆ ಒಂದು ಅವಕಾಶವನ್ನು ಕೊಡ್ತೀವಿ ಅಂತಂದೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಹೇಳಿದ್ದಾರೆ. ನಮಗೆ ಫ್ಯಾಕ್ಟ್ರಿ ಯಾವ ಸ್ಥಳದಲ್ಲಿ ಆಗ್ತೀರಿ, ಯಾವ ದಿನಾಂಕ ಆಗ್ತೀರಿ ಅಂತಂದೇಳಿ ನಾವು ಇವತ್ತು ಒತ್ತಾಯನ ಮಾಡಿದ್ವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿ 20ನೇ ತಾರೀಕೇನು CM ಬರ್ತಾರೆ ಅವತ್ತು ಘೋಷಣೆ ಮಾಡ್ತೀವಿ ಅಂತಂದೇಳಿ ಹೇಳಿದ್ದಾರೆ. ನಿಜವಾಗ್ಲೂ ನಮಗೆ ಅವಶ್ಯಕತೆ ಇದೆ. ಇಲ್ಲೇನು ಈ ಭಾಗದಲ್ಲಿ ಅತಿ ಹೆಚ್ಚು ನಾವು ಕಬ್ಬನ್ನು ಬೆಳೀತಿದ್ವಿ, ಬೇರೆ ಫ್ಯಾಕ್ಟ್ರಿಗಳನ್ನ ಸಪ್ಲೈನ ಮಾಡ್ತಿದ್ವಿ, ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ವಿ. ಯಾಕಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜು ಎಷ್ಟಾಗ್ತಿದೆ ಅಂತಂದರೆ ಸುಮಾರು 1500ರಿಂದ 1600 ರೂಪಾಯಿ ನಾವು ಕಳ್ಕೊಳ್ತಾ ಇದ್ವಿ. ಇವತ್ತೇನು ಸರ್ಕಾರ 3100 ರೂಪಾಯಿ ನಿಗದಿ ಮಾಡಿರ್ಬೋದು, ಆದರೆ ರೈತರಿಗೆ ಇದು ಸಿಗ್ತಾ ಇಲ್ಲ. ನಮ್ಮೆಲ್ಲ ತೊಂದರೆಯನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿನ ಹೇಳಿದ್ವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿ 20ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ, ನೀವು ಒಂದು ಅವಕಾಶವನ್ನು ಕೊಡ್ತೀವಿ 5-10 ನಿಮಿಷ ನೀವೆಲ್ಲ ಹೇಳ್ರಿ ಅಂತ ಹೇಳಿದರೆ 20ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು ಅಂತಂದೇಳಿ ನಾವು ಒತ್ತಾಯನ ಮಾಡ್ತಿದ್ವಿ. ನಾವು ಮಂಗಳೂರಿನಲ್ಲಿ ಕೆಲ ಪುಡಾರಿಗಳಿಂದ ಸುಹಾಸ್ ಶೆಟ್ಟಿ ಎಂಬ ಹಿಂದೂ ಕಾರ್ಯಕರ್ತನನ್ನ ಹತ್ಯೆ ಮಾಡಲಾಗಿದೆ. ಹೀಗೆ ಹತ್ಯೆ ಮಾಡಿದವರನ್ನ ಹಾಗೂ ಹತ್ಯೆ ಮಾಡಲು ಕುಮ್ಮಕ್ಕು ಕೊಟ್ಟವರನ್ನ ಪತ್ತೆ ಹಚ್ಚಿ ಅವರಿಗೆ ಘೋರ ಶಿಕ್ಷೆ ನೀಡಿ ಹಿಂದೂಗಳನ್ನ ರಕ್ಷಣೆ ಮಾಡಬೇಕೆಂದು ವಿಜಯನಗರ ಜಿಲ್ಲಾ ಬಿಜೆಪಿ ಘಟಕವು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಜೈಭೀಮ್ ವೃತ್ತಕ್ಕೆ ಆಗಮಿಸಿದ ಬಿಜೆಪಿಯ ವಿಜಯನಗರ ಜಿಲ್ಲಾ ಘಟಕವು ಭಾರತ್ ಮಾತಾ ಕಿ ಎಂದು ಜೈಕಾರ ಹಾಕುವ ಮೂಲಕ ಹಿಂದೂ ಕಾರ್ಯಕರ್ತನ ಹತ್ಯೆಯನ್ನ ಖಂಡಿಸಿದರು. ಅಲ್ಲಿವರೆಗೂ ಈ ಸಮಾಜದಲ್ಲಿ ಈ ನಿರಂತರ ನಡೀತಾ ಇರ್ತದೆ. ಆದರೆ ಇದುವೇ ಒಂದೇ ಕಡೆಯವಲ್ಲ. बोलो भारत माता की जय, बोलो भारत माता की जय, जय श्री राम, बोलो भारत माता की जय, वंदे मातरम, वंदे मातरम, मातरम मातरम, वंदे श्री राम, जय श्री राम, जय श्री राम, जय श्री राम, जय श्री राम, आवाज दो, आवाज दो, भारत माता की जय, बोलो भारत माता की जय, बोलो भारत माता की जय. ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಮನಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಜೈ ಶ್ರೀರಾಮ್. ನಾವು ಇಲ್ಲಿ ತನಕ ಲಿಂಗಾಯತ ಸಮಾಜ, ಶೆಟ್ಟಿ ಸಮಾಜ, ಮಾರ್ವಾಡಿ ಸಮಾಜ, ಯೂಟ್ಯೂಬ್ಗೆ ನಾವು ಎಲ್ಲ ಸಮಾಜ ಬಿಟ್ಬಿಡುವಂತೆ ಯಾರನ್ನ ಕೇಳಿದರೆ ನಾವು ಹಿಂದೂ ಸಮಾಜ ಒಂದೇ ಒಂದು ಫಿಕ್ಸ್ ಇಟ್ಕೋಬೇಕು ಗುರಿ. ಇಲ್ಲಾಂದರೆ ಇವತ್ತು ಅಲ್ಲಿ ಆಗಿರ್ಬೋದು, ನಾಳೆ ಇಲ್ಲಿ ಆಗೋದೇ ಆಗಬೇಕು. ಹಿಂದೂ ಸಮಾಜ ಒಂದು ಆಗಬೇಕು, ಆಗಲೇಬೇಕು. ಜೈ ಶ್ರೀರಾಮ್. जय श्री राम, जय श्री राम,
ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಜಿಹಾದಿಗಳಿಗೆ ಸಾಕ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಭಯೋತ್ಪಾದಕರ ಪರ ನಿಲ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇನ್ನು ವೋಟ್ ಬ್ಯಾಂಕ್ ಓಲೈಕೆ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಹತ್ಯೆಗಳ ಕುರಿತಾಗಿ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳದೆ ಬೇಜವಾಬ್ದಾರಿ ವರ್ತನೆಯನ್ನ ತೋರಿಸುತ್ತಿದೆ. ಹಿಂದೂ ಪರ ಹೋರಾಟಗಾರರನ್ನ ತಡೆಯಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ಧೋರಣೆಯನ್ನ ಅನುಸರಿಸುತ್ತಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಕೊಂದವರನ್ನ ಸೇರಿದಂತೆ ಕೊಲೆಗೆ ಸಹಕರಿಸಿದವರನ್ನ ಬಂಧಿಸಿ ಘೋರ ಶಿಕ್ಷೆ ನೀಡಬೇಕು ಹಾಗೂ ಮರಳಿ ಇಂತಹ ಘಟನೆಗಳು ನಡೆಯದಂತೆ ಜಾಗೃತಿ ವಹಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಹಿಂದೂ ಕಾರ್ಯಕರ್ತನ ಜಿಹಾದಿಗಳು ಹತ್ಯೆ ಮಾಡಿದ್ದಾರೆ, ರಾಜಾರೋಷವಾಗಿ ಕಗ್ಗೊಲೆಯನ್ನು ಮಾಡಿದ್ದಾರೆ. ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಖಂಡಿಸ್ತಾ ಇದೆ. ಏನಾಗ್ತಾ ಇದೆ ಅಂದರೆ, ದೇಶದಲ್ಲಿ ಒಂದು ಕಡೆ ಪಾಕಿಸ್ತಾನ ಅನಾಚಾರ ನಡೆಸ್ತಾ ಇದ್ದರೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರನೇ ಅನಾಚಾರ ನಡೆಸ್ತಾ ಇದೆ. ಇವತ್ತು ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ, ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಹಿಂದೂಗಳ ತಾಯಂದರಿಗೆ, ಹಿಂದೂಗಳ ಹೆಣ್ಮಕ್ಕಳಿಗೆ ಇಲ್ಲಿ ಕರ್ನಾಟಕದಲ್ಲಿ ರಕ್ಷಣೆ ಸಿಗ್ತಾ ಇಲ್ಲ. ಇದಕ್ಕೆ ಹೋರಾಟ ಮಾಡುವಂಥ ಹಿಂದೂ ಪರ ಕಾರ್ಯಕರ್ತರನ್ನು ಗುಂಡಾ ಆ್ಯಕ್ಟಲ್ಲಿ ಅರೆಸ್ಟ್ ಮಾಡೋದು, ಅವ್ರ ಮೇಲೆ ಗುಂಡಾ ಶೀಟ್ರು, ರೌಡಿ ಶೀಟ್ರು ಕೇಸ್ಗಳನ್ನು ಫಿಟ್ ಮಾಡೋದು, ಅವರ ನಡವಳಿಕೆಗಳನ್ನು, ಹಿಂದೂ ಪರ ಹೋರಾಟಗಳನ್ನು ತಡೆಯೋದಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾದ ಪ್ಲ್ಯಾನ್ ಮಾಡಿ ಕಾರ್ಯಯೋಜನೆ ನಡೆಸ್ತಾ ಇದೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ನಿನ್ನೆ ದಿವಸ ಏನು 32 ವರ್ಷದ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಯನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಖಂಡಿಸುತ್ತೆ. ಮುಂದೆ ದಿವಸ ಈ ಥರದ ಘಟನೆ ಆಗಲದೇ ಇರೋ ಹಾಗೆ ಕರ್ನಾಟಕ ಸರ್ಕಾರ, ಈ ಭ್ರಷ್ಟ ಸರ್ಕಾರ ತಾವು ಯೋಜನೆಯನ್ನು ಮಾಡಬೇಕು. ಯಾರು ಅವರನ್ನು ಹತ್ಯೆ ಮಾಡಿದ್ದಾರೆ ಅವರನ್ನು ಸರಿಯಾದ ಶಿಕ್ಷೆಯನ್ನು ನೀಡಬೇಕು. ಅವ್ರು ಯಾರು ಹತ್ಯೆ ಮಾಡಿದ್ದಾರೆ ಅನ್ನೋದು ಕರ್ನಾಟಕ ಸರ್ಕಾರಕ್ಕೆ ಗೊತ್ತಿದೆ. ಆದರೆ ಅನಾಚಾರ ಏನು, ದುರಾಚಾರ ಏನು ಅಂತಂದರೆ, ಈ ಸರ್ಕಾರ ಷಂಡ ಸರ್ಕಾರ ಆಗಿದೆ. ಯಾವ ಹಿಂದೂಗಳಿಗೂ ರಕ್ಷಣೆ ಕೊಡ್ತಾ ಇಲ್ಲ. ಏನಾಗ್ತಾ ಇದೆ ಇವತ್ತು ಅಂತಂದರೆ, ಒಬ್ಬ ಹಿಂದೂ ಕಾರ್ಯಕರ್ತರನ್ನು ರಾಜಾರೋಷವಾಗಿ ಆಯುಧಗಳನ್ನು ತಗೊಂಡು ಹಲ್ಲೆ ಮಾಡಿ ಕೊಲ್ತಾರೆ ಅಂತಂದರೆ ಸರ್ಕಾರ ಏನು ಮಾಡ್ತಾ ಇದ್ದೀರಿ? ಇವತ್ತು ಈ ಕರ್ನಾಟಕದಲ್ಲಿ ಕಾಯ್ದೆ ಕಾನೂನುಗಳ ಬಗ್ಗೆ ಯಾರಿಗೂ ಭಯ ಇಲ್ಲ. ಎಲ್ಲರೂ ತಮ್ಮ ಕಾಯ್ದೆ ಕಾನೂನುಗಳು ಒಂದು ಕಡೆ ಇದ್ದರೆ ಗುಂಡಾಗಿರಿ ವರ್ತನೆಯನ್ನು ಕೆಲವು ಸಮಾಜಗಳು ನಡೆಸ್ಕೊಂಡು ಬರ್ತಾ ಇದೆ. ಇದಕ್ಕೆ ರಾಜ್ಯ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ. ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಖಂಡಿಸ್ತಾ ಇದೆ. ಇವತ್ತೇನು ಭಾರತೀಯ ಜನತಾ ಪಕ್ಷ ಯೋಜನೆ ಮಾಡಿಕೊಂಡು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀವಿ, ಬೆಂಬಲವನ್ನು ನೀಡ್ತಾ ಇದ್ದೀವಿ. ಹಾಗೆ ಇದನ್ನು, ಈ ಹತ್ಯೆಯನ್ನು ಖಂಡಿಸ್ತಾ ಇದ್ದೀವಿ. ಜೈ ಶ್ರೀ. ಏನೋ ನಿನ್ನೆ ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯವರ ಬರ್ಬರ ಕೊಲೆಯಾಗಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸ್ತದೆ. ಇದು ಕೇವಲ ಕೊಲೆ ಅಷ್ಟೇ ಅಲ್ಲ, ಇದೊಂದು ಅತ್ಯಂತ ಪೂರ್ವ ನಿಯೋಜಿತ ಒಂದು ಕೊಲೆ. ಯಾವ ಮತೀಯ ಶಕ್ತಿಗಳು ಕಳೆದ 2 ತಿಂಗಳಿಂದ ತಮ್ಮ ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಹಾಕ್ಕೊಂಡು ಟಾರ್ಗೆಟ್ ಸುಹಾಸ್ ಅಂತ ಏನು ಇಟ್ಕೊಂಡು ಅದನ್ನು ಪ್ರಚಾರ ಮಾಡಿದ್ರು ಕೂಡ ಇಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ, ಒಂದು ಗೃಹ ಇಲಾಖೆ ಸತ್ತೋಗಿದೆ ಇವತ್ತು ಕರ್ನಾಟಕದಲ್ಲಿ. ಏನು ಹಿಂದೆ KG ಹಳ್ಳಿ, DG ಹಳ್ಳಿಯಲ್ಲಿ ಆದಾಗ ಗಲಾಟೆಗಳಾದಾಗ ಮತ್ತು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಗಲಾಟೆಗಳಾದಾಗ ಯಾವ ಸಮಾಜಘಾತಕ ಶಕ್ತಿಗಳು ವಿಜೃಂಭಿಸಿದಾವೋ ಅವ್ರಿಗೆ ನೀವು ಕಠಿಣವಾದ ಕಾನೂನಿನ ಮುಖಾಂತರ ಶಿಕ್ಷೆಗೆ ಒಳಪಡಿಸಬೇಕಾಗಿತ್ತು. ಆದರೆ ನೀವು ಮಾಡಿದ್ದೇನು? ಆ ಶಕ್ತಿಗಳನ್ನು, ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡ್ರಿ. ಸುಮಾರು 16,000 ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವ್ರಿಗೆ ಮತ್ತೆ ಈ ರೀತಿಯ ಕೃತ್ಯಗಳನ್ನು ಮಾಡಲಿಕ್ಕೆ ಪರೋಕ್ಷ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ. ಹಾಗಾಗಿ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಇರ್ಬೋದು, ಮತ್ತು ನಮ್ಮ ಪ್ರವೀಣ್ ನೆಟ್ಟರ್ ಕೊಲೆ ಕೇಸ್ ಇರ್ಬೋದು, ಶಿವಮೊಗ್ಗದ ಹರ್ಷನ್ ಕೇಸ್ ಇರ್ಬೋದು, ಇವತ್ತಿನ ಸುಹಾಸನ ಕೇಸ್ ಏನು 2013ರಿಂದ 2018ರವರೆಗೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆ ಕಾಲಘಟ್ಟದಲ್ಲಿ 20ರಿಂದ 22 ಜನ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಬಲಿಯಾದರು. ನಿಮಗೆ ಕೇವಲ ಹಿಂದೂಪರ ಕಾರ್ಯಕರ್ತರು ಯಾವುದಾದ್ರೂ ಕೇಸ್ ಆದಾಗ, ಅವ್ರು ಕೊಲೆ ಆದಾಗ ಅವ್ರ ಮೇಲೆ ಸುಳ್ಳು ಆರೋಪಗಳನ್ನು, ರೌಡಿ ಶೀಟ್ಗಳನ್ನು ರಾತ್ರಿ
ಬೆಳಗಾವಿಯೊಳಗೆ ಸೃಷ್ಟಿ ಮಾಡ್ತೀರಿ ಸ್ವಾಮಿ. ಆದರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಅದನ್ನು ಲ್ಯಾಬಿಗೆ ಕಳಿಸ್ಕೊಡೋ ಮಟ್ಟ ನೀವು ಒಪ್ಕೊಳ್ಳೋದಿಲ್ಲ. ಅಂದರೆ ಕೇವಲ ನೀವು ವೋಟ್ ಬ್ಯಾಂಕ್ ರಾಜಕಾರಣವನ್ನು, ಓಲೈಕೆ ರಾಜಕಾರಣವನ್ನು ಮಾಡ್ತಾ ಹೋಗ್ತಾ ಇದ್ದೀರಿ. ಎಲ್ಲಿವರೆಗೂ ಮಾಡ್ತಾ ಇದ್ದೀರಿ ಇದನ್ನು? ಇವತ್ತು ಏನು ಪಾಲ್ಗಾಮಲ್ಲಿ ನಡ್ತಕ್ಕಂಥ ಘಟನೆ ಇಡೀ ಹಿಂದೂ ಸಮಾಜ ನೋವಿನಲ್ಲಿದೆ. ದೇಶದಲ್ಲಿ ಏನು ಪ್ರತಿಯೊಂದು ಹೆಸರನ್ನು ಕೇಳಿ, ಐ ಡಿ ಕಾರ್ಡನ್ನು ನೋಡಿ, ಯಾವುದು ಮುಸ್ಲಿಮರ ಅಲ್ಲಲ್ಲ ಅದು ಯಾವುದು ಕಲ್ಮಾವನ್ನು ಓದಿಸಿ ಬಟ್ಟೆಯನ್ನು ಬಿಚ್ಚಿಸಿ ನೋಡಿ ನೋಡಿ ಗುಂಡಾರಿಸ್ತಕ್ಕಂಥದ್ದು ಇಡೀ ಹಿಂದೂ ಸಮಾಜಕ್ಕೆ ನೋವುಂಟು ಮಾಡಿದೆ. ಆ ಒಂದು ಘಟನೆ ಮಾಯೋಕ್ಕಂತ ಮುಂಚೆನೇ ಇವತ್ತು ಕರ್ನಾಟಕದಲ್ಲಿ ಈ ಥರ ಒಂದು ಘಟನೆ ನಡೀತಾ ಇದೆ. ಇವತ್ತು ಏನು ಮಾಡ್ತಾ ಇದೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ? ಇವತ್ತು ಇಲ್ಲಿ ಏನೋ ಒಂದು ಗೃಹ ಹೇಳಿಕೆ ಅನ್ನೋದು ಇದೆಯಾ ಎಂದು ಪ್ರಶ್ನೆ ಮಾಡ್ಕೋಬೇಕು ನೀವು. ಕೇವಲ ಬೇರೆಯವ್ರ ಮೇಲೆ ಬೆರಳು ತೋರಿಸುವಂಥದ್ದಲ್ಲ. ಇವತ್ತು ಈ ರೀತಿಯ ಹಿಂದೂಪರ ಕಾರ್ಯಕರ್ತರ ಮೇಲೆ, ಸಂಘಟನೆಗಳ ಮೇಲೆ ಈ ರೀತಿ ಗದಾಪ್ರಹಾರ ಮಾಡೋದ್ರ ಮುಖಾಂತರ ಹಿಂದೂ ಶಕ್ತಿಗಳನ್ನು ಅಡಗಿಸ್ತೀವಿ ಅನ್ನೋದಾದರೆ ಅದು ನಿಮ್ಮ ಭ್ರಮೆ. ಇವತ್ತು ಸಾವಿರಾರು ಯುವಕರು ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ಪ್ರಾಣ ಕೊಡಲಿಕ್ಕೆ ರೆಡಿ ಇದ್ದೀವಿ. ಆದರೆ ಒಂದೊಮ್ಮೆ ಏನೋ ಯಾವುದೇ ಕಳೆದ 2 ವರ್ಷದಿಂದ ಜನರಿಗೆ ಮಂಕು ಬೂದಿಯನ್ನು ಎರಚಿ, ಗ್ಯಾರಂಟಿಗಳ ಮಂಕು ಬೂದಿಯನ್ನು ಎರಚಿ ನೀವು ಸರ್ಕಾರ ಮಾಡ್ತಾಯಿದ್ದೀರಿ. ನೀವು ಶಾಶ್ವತವಾಗಿರೋಲ್ಲ. ಇಲ್ಲಿ ಯೋಚನೆ ಮಾಡಿರಿ. ತಾವೇನು ಈಗ ಮಾಡ್ತಾಯಿದ್ದೀರಿ, ತಕ್ಷಣವೇ ಈಗ ಯಾರು ಸುಹಾಸ್ ಶೆಟ್ಟಿ ಅವ್ರನ್ನ ಯಾರು ಕೊಲೆ ಮಾಡಿದಾರ ಆ ಎಲ್ಲ ಶಕ್ತಿಗಳನ್ನ ಕೂಡಲೇ ಬಂಧಿಸಬೇಕು. ಅವರಿಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಬಂಧಿಸಬೇಕು. ಕಠಿಣವಾದ ಸೆಕ್ಷನ್ಗಳನ್ನು ಹಾಕೋದ್ರ ಮುಖಾಂತರ ಕಠಿಣವಾದ ಕಾನೂನು ಜರುಗಿಸಬೇಕಂತ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಅತ್ಯಂತ ಉಗ್ರವಾಗಿ ಖಂಡಿಸುತ್ತಾ ಮುಂದಿನ ಹಂತಗಳಲ್ಲಿ ಮತ್ತು ಕೂಡ ನಾವು ಈ ಒಂದು ಹೋರಾಟವನ್ನು ಮುಂದುವರಿಸ್ತೀವಿ. ಬೇರೆ ಬೇರೆ ಹಂತಗಳಲ್ಲಿ ಕೂಡ ಇದನ್ನು ಒಯ್ತೀವಿ. ಮತ್ತೊಮ್ಮೆ ಈ ಒಂದು ಮತೀಯ ಶಕ್ತಿಗಳಿಗೆ ಧಿಕ್ಕಾರವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಂಗಳೂರಲ್ಲಿ ಹತ್ಯೆ ಆಗಿರತಕ್ಕಂಥ ಒಬ್ಬ ಹಿಂದೂನ ಒಂದು ಹಿಂದೂ ಹತ್ಯೆ ಖಂಡಿಸಿ ಇವತ್ತು ನಮ್ಮ BJP ಪಕ್ಷ ವಿಜಯನಗರ ಜಿಲ್ಲೆಯಲ್ಲಿ ನಾವು ಹೊಸಪೇಟೆಯಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾಯಿದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇದೆ ಅಂದರೆ ಹಿಂದೂಗಳಿಗೆ ರಕ್ಷಣೆ ಕೊಡ್ತಾ ಇಲ್ಲ, ಪೊಲೀಸರಿಗೆ ಅವರಿಗೆ ಆದಂಥ ಒಂದು ಸಪೋರ್ಟ್ ಮಾಡ್ತಾ ಇಲ್ಲ, ಅವ್ರಿಗೆ ಕೂಡ ಒಂದು ಮುಗ್ದಾನ ಹಾಕಿ ಎಳಿತಾ ಇದ್ದಾರೆ. ಇವತ್ತು ಈ ಸರ್ಕಾರ ಒಬ್ಬ SP ಕೂಡ ಸಿದ್ದರಾಮಯ್ಯನವರು ಒಂದು ಸಭೆಯಲ್ಲಿ ಅವ್ರನ್ನ ಅವಾಚ್ಯ ಮಾತಾಡಿ ಹೊಡಿಲಿಕ್ಕೆ ಹೋಗಿದ್ದಾರೆ. ಇಂಥ ಒಂದು ಸಂದರ್ಭ ಅಧಿಕಾರಿಗಳು ಕೂಡ ಒಂದು ಶಕ್ತಿ ಇಲ್ಲದಂಥ ಕೆಲಸವನ್ನು ಕೂಡ ಇವತ್ತು ಈ ಸರ್ಕಾರ ಮಾಡಿದೆ. ಗೃಹ ಮಂತ್ರಿಗಳು ಕೂಡ ಒಂದೊಂದು ಸ್ಟೇಟ್ಮೆಂಟ್ ಒಂದೊಂದು ಸಲ ಕೊಡ್ತಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಕಾಶ್ಮೀರದಲ್ಲಿ ಆ ಗಲಾಟೆ ಆದರೆ ಯುದ್ಧ ಮಾಡಬೇಡ್ರಿ ಅಂತ ಪ್ರಧಾನಮಂತ್ರಿಗಳಿಗೆ ಹೇಳಕ್ಕೆ ಹೋಗ್ತಾರೆ. ಇವತ್ತು ಎಷ್ಟೋ ಹಿಂದೂಗಳು ಸಾಯಲಿ, ಪ್ರವಾಸಿಗರು ಸಾಯಲಿ, ಆದರೆ ಯುದ್ಧ ಮಾಡೋದು ಬೇಡ ಅಂತಂದು ಹೇಳ್ತಾರೆ. ಇವತ್ತು ಪಾಕಿಸ್ತಾನದಲ್ಲಿ ಕೂಡ ಇವರ ಭಾಷಣವನ್ನು ಕೂಡ ಅಲ್ಲಿ ಒಂದು ಪತ್ರಿಕೆಯಲ್ಲಿ ಕೂಡ ಮಾಡಿದ್ದಾರೆ. ಇಡೀ ದೇಶ ಕೂಡ ಸಿದ್ದರಾಮಯ್ಯನವ್ರನ್ನ ಚೀತು ಅಂತ ಉಗುಳಂಥ ಸಂದರ್ಭ ಇವತ್ತು ಬಂದಿದೆ. ಅವಾಗ ಎಚ್ಚೆತ್ಕೊಂಡು ಸಿದ್ದರಾಮಯ್ಯನವರು ಮತ್ತೆ ಪ್ಲೇಟ್ ಬದಲಾವಣೆ ಮಾಡಿ ಇಲ್ಲ ನಾನು ಆ ರೀತಿ ಹೇಳಿಲ್ಲ, ಈ ರೀತಿ ಹೇಳಿಲ್ಲ ಅಂತ ಆ ಒಂದು ಮುಚ್ಚಿಗೆಂಬಕ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕೂಡ ಭಾಳ ಹಿಂದೂಗಳ ಕೊಲೆ ಆಗ್ತಾಯಿದ್ದಾವೆ. ಅದಕ್ಕಾಗಿ ಈಗಲಾದರೂ ಸಿದ್ದರಾಮಯ್ಯನವರೇ ಒಳ್ಳೆ ರೀತಿ ಹಿಂದೂಗಳಿಗೆ ಸಪೋರ್ಟ್ ಮಾಡಿರಿ. ಯಾರೇ ಈ ತಪ್ಪು ಮಾಡಿದರೂ ಕೂಡ ಅವ್ರಿಗೆ ಶಿಕ್ಷೆ ಕೊಡ್ರಿ. ಎಲ್ಲರಿಗೂ ಒಂದೇ ಕಾನೂನು ಅಂತ ಒಂದು ಇದು ಮಾಡಿರಿ. ವೋಟ್ ಬ್ಯಾಂಕಿಗಾಗಿ ಇಡೀ ದೇಶ ಆಗಲಿ ರಾಜ್ಯನ ಕೊಲ್ಲಕ್ಕೆ ಹೋಗ್ಬಾಡ್ರಿ. ಇನ್ನು ಮುಂದೆ ನಿಮಗೆ ಕೂಡ ಉಳಿಗಾಲ ಇರೋಂಗಿಲ್ಲ. ಹಿಂದೂಗಳು ಮನಸ್ಸು ಮಾಡಿದರೆ ನಿಮ್ಮನ್ನು ಯಾವತ್ತೋ ಮನೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳಿ ಈ ಹತ್ಯೆಯನ್ನು ನಮ್ಮ BJP ಪಕ್ಷ ವಿಜಯನಗರ ಜಿಲ್ಲೆ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಖಂಡಿಸ್ತೀವಿ. ಮುಂದೆ ಕೂಡ ಈ ರೀತಿ ಆಗಲಾರ್ದಂಗೆ ಈ ಸರ್ಕಾರ ನಡ್ಕೋಬೇಕಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯನ್ನು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ BJP. ಹಿಂದೂ ಧರ್ಮದ ಪುನರುತ್ಥಾನದ ಪಿತಾಮಹರೆಂದೇ ಕರೆಯಲ್ಪಡುವ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರ ಜಯಂತಿಯನ್ನ ದಿನಾಂಕ 2ರಂದು ಹೊಸಪೇಟೆ ನಗರದಲ್ಲಿ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಜಾನಪದ ಕಲಾ ಪ್ರದರ್ಶನದೊಂದಿಗೆ ಶಂಕರಾಚಾರ್ಯರ ಭಾವಚಿತ್ರದ ಮೆರವಣಿಗೆ ನಡೆಸುವ ಮೂಲಕ ಜಯಂತಿಯನ್ನ ಆಚರಿಸಲಾಯಿತು. ಹೀಗೆ ಹೊಸಪೇಟೆಯ ಚಿಂತಾಮಣಿ ಮಠದಿಂದ ಆದಿಗುರು ಶಂಕರಾಚಾರ್ಯರ ಜಯಂತಿಯನ್ನ ಕೈಗೊಳ್ಳಲಾಗಿ ಚಿಂತಾಮಣಿ ಮಠದ ಶಿವಾನಂದ ಭಾರತಿ ಚಿಂತಾಮಣಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಂಕರಾಚಾರ್ಯರ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ನಗರದ ಸಿದ್ಧಿವಿನಾಯಕ ದೇವಸ್ಥಾನದ ವೃತ್ತದಿಂದ ಬಸ್ ನಿಲ್ದಾಣ, ಪುನೀತ್ ಸರ್ಕಲ್,
ವಿಜಯನಗರ ಕಾಲೇಜ್ ಮೂಲಕ ಅಮರಾವತಿಯಲ್ಲಿ ಬರುವ ಚಿಂತಾಮಣಿ ಮಠದವರೆಗೆ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ವಿಶೇಷವಾಗಿ ವೀರಗಾಸೆ, ಭದ್ರಕಾಳಿ ನೃತ್ಯ ಪ್ರದರ್ಶಿಸಿದ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ತಂದವು. ಅಪರಾಧಿಯಾಗಿರುವೆ ಅಂತರಂಗದಿ ನೋಡುವ ದಿವ್ಯ ತತ್ವವನ್ನು ತಂದೆ ಶ್ರೀ ಗುರುವೇ, ಇದೇ ಈ ರಾಗದಿಂದ ನೀನು ಎನ್ನ ಮದ್ದಿಗೆ ಮಂಗಲವಿಟ್ಟು ಅದು ಬೇಗನೆ ಕೃಪೆಯಾಗಬೇಕಯ್ಯ. ಶ್ರೀ ಗುರು ಶಂಕರಾಚಾರ್ಯಾಯ ನಮಃ, ಶ್ರೀ ಗುರು ಶಂಕರಾಚಾರ್ಯಾಯ ನಮಃ. ಶರಣನು ಕಳಿಯುವನು ಪೂರ್ವ ಜನ್ಮದ ಕರ್ಮ. ಜೀವನ ಮಾಡಬೇಡ, ತಿಳಿದು ತಿಳಿದು ಕೈ ಕಟ್ಟಿ ಕೂಡದರೆ ನೀ ಸುಮ್ಮನೆ ಕಲ್ಲಬೇಕು ಈ ಮಾನವನ ಜನ್ಮ.
ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ತಂದ ವೀರಗಾಸೆ ಹಾಗೂ ಭದ್ರಕಾಳಿ ನರ್ತನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.